ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮೊನ್ನೆ ಗುರುವಾರ ರಾತ್ರಿ ಕೊಡಿಗೆಹಳ್ಳಿಯ ಘಟನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ನಿಮಗೆ. ಅದೇ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳಿದೆ, ಸರ್ ದಯವಿಟ್ಟು ಸಾಧ್ಯ ಆದರೆ ಬದಲಾಗಿ ಒಂಚೂರು ನಿಮಗಿರುವಂತಹ ಟ್ಯಾಲೆಂಟನ್ನು ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳಿ, ಬೇಡ ಇದೆಲ್ಲ, ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳಿದ್ದೆ. ಸೊ ಆ ದಿನ ಆ ಘಟನೆ ಮಾಸುವ ಮುನ್ನವೇ ನಿನ್ನೆ ರಾತ್ರಿ ನಡೆಯಬಾರದಂಥ ಘಟನೆ ಅದೇ ಕೊಡಿಗೆಹಳ್ಳಿಯಲ್ಲಿ ನಡೆದೋಗಿದೆ. ಏನು ನಡೀತು ಹಾಗಾದರೆ ನಿನ್ನೆ? ಇದೆಲ್ಲದಕ್ಕೂ ಕಾರಣ ಏನಾಗಿರಬಹುದು, ಮುಖ್ಯ ಕಾರಣ ಏನು, ಇದೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಈ ರೀತಿಯ ವಿಡಿಯೋಗಳನ್ನು ಮಾಡಿದಾಗ ಕೆಲವು ಜನ ಬೇಕು ಅಂತಲೇ ಕಮೆಂಟ್ ಆಗ್ತಾರ ಅಥವಾ ಬೇಡ ಅಂತ ಆಗ್ತಾರ ಗೊತ್ತಿಲ್ಲ, ಪಾಸಿಟಿವ್ ಸುದ್ದಿ ಕೊಡಿ, ಸಮಾಜದ ಬದಲಾವಣೆಗಳ ಥರ ವಿಡಿಯೋಗಳು ಮಾಡಿ, ಇನ್ಯಾವ ಥರನೋ ವಿಡಿಯೋಗಳು ಮಾಡಿ ಅಂತ ಹೇಳ್ತೀರಿ. ಸೊ 1 ಗಂಟೆಗಳ ಹಿಂದೆ ಒಂದು ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಚರಣೆ ಏನು, ಅದರ ಮಹತ್ವ ಏನು, ಯಾವಾಗ ನಡೀತಿದೆ, ಯಾವಾಗ ಮುಗಿಯುತ್ತೆ ಎಲ್ಲವನ್ನು ಕೂಡ ಹೇಳಿದ್ದೀನಿ. ಅದನ್ನು ನೋಡ್ತಿರೋರ ಸಂಖ್ಯೆ ಕೇವಲ ಇಷ್ಟು ಬೆರಳೆಣಿಕೆ. ಅದೇ ಕುಂಭಮೇಳದ ಮೊನಾಲಿಸಂ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ 4-5 ದಿನದಿಂದ, ಅದನ್ನು ನೋಡಿರೋ ಸಂಖ್ಯೆ 1 ಮಿಲಿಯನ್, ಹೆಚ್ಚು ಕಡಿಮೆ 10 ಲಕ್ಷ ಜನ. ಅದು 1.5 ಕೋಟಿ ಜನರ ಮೊಬೈಲ್ಗೆ ರೀಚ್ ಆಗಿದೆ. ಸೊ ಪಾಸಿಟಿವ್ ಸುದ್ದಿ ಎಷ್ಟು ಜನ ನೋಡ್ತಿದ್ರೆ ಹೇಳ್ರಪ್ಪ. ಈಗ ಏನಾದರೂ ಮಾಡಿದ್ರೆ ಸಾಕು ನೆಗೆಟಿವ್ ಆಗಿ ಕಮೆಂಟ್ ಹಾಕುವಂಥದ್ದು, ಅಂದರೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ. ಬಟ್ ಮಾಡಿದ್ರೆ ಯಾರು ನೋಡೋರಿಲ್ಲ. ಓಕೆ, ಸಾಧ್ಯವಾದರೆ ಆ ವಿಡಿಯೋವನ್ನು ನೋಡಿ ಒಂದು ಮಹತ್ವವಾದ ವಿಚಾರವನ್ನು ನೀವು ತಿಳ್ಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ. ಸೊ ಈಗ ಈ ಘಟನೆ ಬಂದ್ಬಿಡೋಣ. ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ 7:30 ರಿಂದ 8 ಗಂಟೆ ರಾತ್ರಿಯಲ್ಲಿ ಕೊಡಿಗೆಹಳ್ಳಿಯ ವಿರೂಪಾಕ್ಷಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕೊಡಿಗೆಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಏನಾಗೋಯ್ತು ಆಗೋದ್ರೆ ನಿನ್ನೆ ರಾತ್ರಿ ಅನ್ನೋಂಥದ್ದನ್ನು ಹೇಳೋದಕ್ಕೂ ಮೊದಲು ಈ ಘಟನೆ ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನು ಚಿಕ್ಕದಾಗಿ ಸರಳವಾಗಿ ವಿವರಿಸ್ಬಿಡ್ತೀನಿ. ಕೊಡಿಗೆಹಳ್ಳಿಯ ವಿರೂಪಾಕ್ಷಪುರದ ಹುಡುಗರು ಅಣ್ಣಮ್ಮನ ಕೂರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಅದೇ ಏರಿಯಾದ ಒಂದು ಜಾಗದಲ್ಲಿ, ಒಂದು ವಿ ಶೇಪ್ ಥರ ಇರುವಂಥ ಒಂದು ಜಾಗದಲ್ಲಿ ರೋಡ್ ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಕೂರಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಸೊ ಲಾಯರ್ ಜಗದೀಶ್ ಅವರ ಮನೆ ಆ ಜಾಗದಿಂದ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ದೂರ ಇರುತ್ತೆ. ಸೊ ಇವರು ಘಟನೆ ನಡೀತಲ್ಲ, ಅಲ್ಲೊಂದು ಮನೆ ಹತ್ರ ಜಗಳ ಆಗುತ್ತಲ್ಲ, ಆ ಮನೆ ಬಂದು ಇವರ ಅಣ್ಣಂದು ಕಣೆ ತಮ್ಮಂದು ಅಂತ ಮನೆ, ಒಟ್ಟಲ್ಲಿ ಇವ್ರ ಸಂಬಂಧಿಕರು ಮನೆ ಅದು. ಸೊ ಇವ್ರ ಸಂಬಂಧಿಕರು ಮನೆಗೆ ಈ ಹುಡುಗರು ಅಣ್ಣಮ್ಮನ ಕೂರಿಸ್ತಿರ್ತಕ್ಕಂಥ ಆ ಜಾಗಕ್ಕೂ ತುಂಬ ಹತ್ರ, 1-2 ಕ್ರಾಸ್ ಅಷ್ಟೇ. ಸೊ ಆ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರು ಬಂದು ಏನು ಮಾಡಿದ್ದಾರೆ, ಯಾರಿದು ರೋಡ್ ಬ್ಲಾಕ್ ಮಾಡ್ಕೊಂಡಿರೋದನ್ನಂತ ಪ್ರಶ್ನೆ ಮಾಡಿದಾಗ ಈ ರೀತಿ ಅಣ್ಣಮ್ಮನ ಕೂರಿಸೋದಕ್ಕೆ ಹುಡುಗರುಗಳು ಯಾರೋ ಮಾಡ್ಕೊಂಡವ್ರೆ ಅಂತ ಯಾರೋ ತಿಳಿಸಿದ್ದಾರೆ. ಅದಾದ ನಂತರ ಲಾಯರ್ ಜಗದೀಶ್ ಅವರು ಅದೇ ಜಾಗಕ್ಕೆ, ನೋಡಿ ಪದೇ ಪದೇ ಲಾಯರ್ ಅನ್ನೋದೇ ಬರ್ತೈತೆ ಯಾಕೋ ಗೊತ್ತಿಲ್ಲ, ಓಕೆ, ಜಗದೀಶ್ ಅವರು ಅದೇ ಸಂದರ್ಭಕ್ಕೆ ಅಣ್ಣಮ್ಮನ ಕೂರಿಸಿದಲ್ಲ ಹುಡುಗರು ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 4 ರಿಂದ 5 ಹುಡುಗರು ಇರ್ತಾರೆ. ಅವ್ರನ್ನ ಹೋಗಿ ಪ್ರಶ್ನೆ ಮಾಡ್ತಾರೆ, ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ. ಅವ್ರು ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ತಾರೆ ಹುಡುಗರು. ಸರಿ, ಪರ್ಮಿಷನ್ ಲೆಟ್ರ್ ಕೊಡು ಅಂತ ಕೇಳ್ತಾರೆ. ನಿನ್ಗೆ ಯಾಕೆ ಕೊಡಬೇಕು, ನಾವು ಪೊಲೀಸ್ ಬಂದರೆ ಕೊಡ್ತೀವಿ ಲೆಟ್ರನ್ನ, ಅವ್ರಿಗೆ ತೋರಿಸ್ತೀವಿ, ನಿನಗೆ ಯಾಕೆ ಕೊಡಬೇಕು ಅಂತ ಹುಡುಗರು ಅಂದಿದ್ದಾರೆ. ಸೊ ಇದು ಇವ್ರಿಗೆ ಹರ್ಟ್ ಆಗಿದೆ. ಅದಾದ ನಂತರ ಏನಾಯಿತು ಅನ್ನೋಂಥದ್ದನ್ನು ವಿಡಿಯೋ ಪ್ರಸಾರ ಮಾಡ್ತಿದ್ದೀನಿ ನೋಡಿ. ಸೊ ಇದು CCTVಯಲ್ಲಿ ಸಿಕ್ಕಿರುವಂಥ ದೃಶ್ಯ. ಯಾವ ಅಣ್ಣಮ್ಮನ ಕೂರಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡಿರಲ್ಲ ಅದ ಹಿಂದಿನ ರೋಡ್ನಲ್ಲಿ ನಡೆದಿರ್ತಕ್ಕಂಥ ದೃಶ್ಯ ಇದು. ಸೊ ಲಾಯರ್ ಜಗದೀಶ್ ಅವರು ಅಲ್ಲಿ ಹೋಗಿ ಪ್ರಶ್ನೆ ಮಾಡಿದ ನಂತರ ಅಲ್ಲೊಂದು 4 ಜನ ಹುಡುಗರುಗಳಿದ್ದಾರೆ. ಸೊ ಅದಾದ ನಂತರ ಇವರು ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಕಾಲೆತ್ಕೊಂಡು ಒದೆಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನೀವು ಗಮನಿಸಬಹುದು. ಸೊ ಇದು ಹೆಚ್ಚು ಕಡಿಮೆ ಬೆಳಗ್ಗೆ 9:30 ಗಂಟೆಯಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್. ಯಾವತ್ತು? ಗುರುವಾರ. ಸೊ ಅದಾದ್ಮೇಲೆ ಏನಾಗುತ್ತೆ, ಜಗದೀಶ್ ಅವರು ಅದೇ ಅವ್ರ ಅಣ್ಣನ ಮನೆ ಅಂತ ಹೇಳಿದ್ನಲ್ಲ ಆ ಜಾಗಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಯಾವ ಈ 4 ಹುಡುಗರುಗಳಿದ್ವಲ್ಲ, ಈ ಹುಡುಗರುಗಳು ಏನ್ ಮಾಡ್ತಾರೆ, ಈ ಅಣ್ಣಮ್ಮನ ಕೂರಿಸ್ಬೇಕು ಅನ್ನೋ ಟೀಮ್ ಹುಡುಗರುಗಳು ಇರ್ತಾರಲ್ಲ ಅವ್ರಗಳಿಗೆ ಅಪ್ಡೇಟ್ ಅನ್ನ ಕೊಡ್ತಾರೆ. ಈ ರೀತಿ ಜಗದೀಶ್ ಬಂದಿದ್ರು, ಈ ರೀತಿ ಕಿರಿಕ್ ಮಾಡಿದ್ರು, ಈ ರೀತಿ ಆಯಿತು ಅಂತ. ಸೊ ಅದನ್ನ ಹರಿತಂತಹ ಇವ್ರ ಟೀಮಲ್ಲೇ ಒಬ್ಬ ಮುಖ್ಯಸ್ಥನ ಅಥವಾ ಒಬ್ಬ ಲೀಡರ್ ತರನ ಇದ್ದಂತ ಜಿಮ್ ಹುಡುಗ ಅಭಿ ಅನ್ನೋನ್ ಏನ್ ಮಾಡ್ತಾನೆ, ಜಿಮ್ ಡ್ರೆಸ್ ಅಲ್ಲೇ ಆ ಜಿಮ್ ಬ್ಯಾಗ್ನ ತಗೊಂಡೆ ಜಗದೀಶ್ ಎಲ್ಲಿರ್ತಾರಲ್ಲ ಅದೇ ಜಾಗಕ್ಕೆ ಬರ್ತಾನೆ. ಹೆಚ್ಚು ಕಡಿಮೆ 10 ಗಂಟೆ 20 ನಿಮಿಷ ಅವತ್ತೇ ಗುರುವಾರನೇ ಬಂದುಬಿಟ್ಟು ಪ್ರಶ್ನೆ ಮಾಡ್ತಾನೆ, ಐ ಆಮ್ ಆಲ್ಸೋ ಕೊಡಿಗೆಹಳ್ಳಿ ಪೀಪಲ್ ಅಂತ. ಅದಾದ ನಂತರ ಏನೇನೆಲ್ಲ ಆಯಿತು ಅನ್ನೋಂಥದ್ದು ನೀವು ಗಮನಿಸಿದ್ರಿ. ಇಬ್ರು ಕೈ ಮಿಲಾಯಿಸ್ತಾರೆ, ಅವ್ರು ಕೊರಳ್ಪಟ್ಟಿ ಇಟ್ಕೊಳ್ತಾರೆ, ಇವ್ರು ಕುತ್ತಿಗೆ ಮುಗ್ತಾರೆ ಕಾರ್ ಮೇಲೆ ಹಾಕೊಂಡು. ಅದಾದ ನಂತರ ಅಲ್ಲಿರೋರು ಬಿಡಿಸ್ತಾರೆ, ಇನ್ನೊಂದು 4 ಜನ ಬಂದು ಜುಟ್ಟೆಲ್ಲ ಕಿತ್ತಾಕ್ತಾರೆ, ಹೊಡಿತಾರೆ. ಅದೆಲ್ಲ ಆದಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ. ಅದಾದ ನಂತರ ಇವರು ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಒಂದಷ್ಟು ಕಾಂಡಿಮೆಂಟ್ಸ್ ಅಂಗಡಿಗಳ ಹತ್ರ ಹೋಗ್ಬಿಟ್ಟು ಅಲ್ಲಿ ಸಿಗರೇಟ್ಸ್ ಎತ್ತಿರೋರು ಅವ್ರು ಇವ್ರಿಗೆಲ್ಲರಿಗೂ ಬೈತಾರೆ. ಸೊ ತುಂಬ ಜನ ಹೇಳಿದ್ರು ನನಗೆ ಅವತ್ತು, ಗುರು ಅವರು ಪ್ರಶ್ನೆ ಮಾಡಿರೋದು ತಪ್ಪಲ್ಲ, ಅದು ಸರಿ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ಸಂಬಂಧಪಟ್ಟಾಗೆ ಅಂತ. ನಾನು ಪ್ರಶ್ನೆ ಮಾಡ್ತಿರೋದೇನು ಅಂತಂದರೆ, ಇಷ್ಟು ದಿನಗಂಟ ಪ್ರಶ್ನೆ ಮಾಡಿಲ್ವಾಗಾದ್ರೆ ನೆನ್ನೆನೇ ಪ್ರಶ್ನೆ ಮಾಡಬೇಕಾಯ್ತಾ ಅಂದರೆ, ಈ ಒಂದು ಘಟನೆ ನಡೆದ ತಕ್ಷಣ ಲಾಯರ್ ಜಗದೀಶ್ ಅವ್ರಿಗೆ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗಿ ಸಿಕ್ಕವ್ರಿಗೆಲ್ಲ ಆ ರೀತಿ ಟ್ರೀಟ್ ಮಾಡಿದ್ರೆ, ಆ ಪಬ್ಲಿಕ್ನ, ಆ ಆಟೋದವನಾಗಿರ್ಬೋದು ಅಥವಾ ಯಾರೋ ನಿಂತ್ಕೊಂಡು ನೋಡ್ತಿರೋನಾಗಿರ್ಬೋದು, ಬೈಕಲ್ಲಿ ಹೋಗ್ತಿರೋನಾಗಿರ್ಬೋದು, ಸಾರ್ವಜನಿಕರನ್ನಾಗಿರ್ಬೋದು, ಯಾರೋ ನೀನು ಎತ್ತೋ ನೀನು ಹೋಗ ಯಾರು ಜಗದೀಶ್ ಅವ್ರು ಯಾರು ಆ ರಸ್ತೆಯಲ್ಲಿ ಆ ಜನಗಳನ್ನ ಆ ರೀತಿ ದೌರ್ಜನ್ಯ ಮಾಡೋದಕ್ಕೆ, ಆ ರೀತಿ ಏಕವಚನದಲ್ಲಿ ಅವ್ರನ್ನೆಲ್ಲ ನೀನ್ಯಾವನೋ ಹೋಗೋ ಎತ್ತೋ ಗಾಡಿ, ಗ್ಯಾಸೋ ಎತ್ತೋ ಗಾಡಿ. ಯಾಕದು? ತುಂಬ ಜನ ಪರವಾಗಿ ಮಾತಾಡ್ತಿದ್ರಲ್ಲ, ಪರವಾಗಿ ಹೇಳ್ಕೊಳ್ತಿರಲ್ಲ, ಅವ್ರು ಮಾಡಿದ ತಪ್ಪೇ ಇಲ್ಲ, ಅವ್ರು ಮಾಡಿದ ಸರಿ ಅಂತ. ಯಾಕದು? ಆ ಪ್ರಶ್ನೆ ಯಾಕೆ ಬಂತು? ನಿಮ್ಮ ಕಾಂಟ್ರವರ್ಸಿ, ನಿಮ್ಮ ಕಿರಿಕ್ ಸ್ಟಾರ್ಟ್ ಆಗಿದ್ದು ಅಣ್ಣಮ್ಮ ಕೂರಿಸಿದಂಥ ಹುಡುಗರುಗಳು ಸಂಬಂಧಪಟ್ಟಂಗೆ. ನಿಮ್ದೇನಿದ್ರು ಅಲ್ಲಿರ್ಬೇಕಿತ್ತು. ಪಬ್ಲಿಕ್ ಹತ್ರ ನೀವ್ಯಾಕೆ ಆ ರೀತಿ ವರ್ತನೆ ಮಾಡಿದ್ದು?
ಓಕೆ, ಇದೆಲ್ಲ ಮುಗೀತು. ಅದಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಇವ್ರಿಗೆ ಸಂಬಂಧಪಟ್ಟ ವಿಡಿಯೋಗಳು ವೈರಲ್ ಆಯಿತು, ಆ ಒಡೆದಾಟದ ವಿಡಿಯೋ. ಅದಾದ ನಂತರ ಇವರೇ ಫೇಸ್ಬುಕ್ ಬಂದು ಹಿಂಗೆಲ್ಲ ಮಾದಕ ವಸ್ತುಗಳು ನಡೀತಿದ್ದಾವೆ, ಇಲ್ಲಿ ಆ ಜಿಮ್ಮಲ್ಲಿ ಹಂಗಿಂಗ್ ನಡೀತಿದೆ, ಮಹಿಳೆಯರನ್ನ ಬಳಸ್ಕೊಳ್ತಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಕೂಡ ಹೇಳ್ತಾರೆ. ಅದಾದ ನಂತರ ಏನಾಗುತ್ತೆ, ಇವರ ವಿಡಿಯೋಗಳು ವೈರಲ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಅವರ ಅಭಿಮಾನಿಗಳು ಒಂದಷ್ಟು ಜನ ಕಾಮೆಂಟ್ಸ್ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಮ್ಮ ಬಾಸ್ ಬಗ್ಗೆ ಮಾತಾಡಿದಕ್ಕೆ ನಿಂಗೆ ಸರಿಯಾಗಿ ಬಿದ್ದವೆ ಹೋದೆ, ನಿಂಗೆ ಇನ್ನೂ ಬೀಳ್ಬೇಕಿತ್ತು, ಹಾಗೆ ಹೀಗೆ ಅಂತ ಅಂದ್ಕೊಂಡು ಅಪಹಾಸ್ಯ ಮಾಡ್ಕೊಂಡು ನಕ್ಕಿದ್ರು ಕೆಲವರು ಕಾಮೆಂಟ್ಸ್ಗಳಲ್ಲಿ. ಎಲ್ಲ ವಿಡಿಯೋಗಳಲ್ಲೂ ಸಾಧ್ಯವಾದಷ್ಟು ಒಂದು 90% ಜನ ಹಂಗೆ ನಕ್ಕಿದ್ದಾರೆ. ಸೊ ಇದು ಇವ್ರಿಗೆ ಮತ್ತೆ ಟ್ರಿಗರ್ ಮಾಡಿದೆ. ಸೊ ಇವ್ರೇನು ಮಾಡಿದ್ದಾರೆ, ಅವತ್ತು ಮುಗಿಸ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಒಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫೇಸ್ಬುಕ್ ಲೈವಲ್ಲಿ. ಏನಂತ, ಏಯ್ ದರ್ಶನ್, ನಿನ್ನ ಫ್ಯಾನ್ಸ್ಗಳು ಕಳಿಸಿದೇನೋ, ಹಂಗೆ ಮಾಡಿದ್ದೇನೋ, ಹಿಂಗೆ ಮಾಡಿದ್ದೇನೋ, ನಿನ್ನ ಫ್ಯಾನ್ಸ್ಗಳಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ಕೊಳಕ್ಕೆ ಹೇಳೋ, ಹಾಗೆ ಹೀಗೆ ಅಂತ ಅನ್ಕೊಂಡು ಮತ್ತೆ ಫೇಸ್ಬುಕ್ ಲೈವ್ ಬರುತ್ತೆ. ದರ್ಶನ್ ಹೆಸರು FR ಸೇರ್ಸೋಣ, ಏನ್ ತಪ್ಪೇನೋ ನನ್ಗೊತ್ತಿಲ್ಲ. ದರ್ಶನ್ ಫ್ಯಾನ್ ಅಲ್ಲಿ ಹೊಡೆದ್ರಲ್ಲ, ಒದೆ ತಿನ್ನೋ ಕೆಪಾಸಿಟಿ ಇದೆ, ಒಡೆಯೋ ಕೆಪಾಸಿಟಿನ ಇದೆ ಕಣ. ನಿಮ್ಗೆ ಏನೂ ಇಲ್ವಲ್ಲ. 40 ವರ್ಸಸ್ ಒಬ್ಬ, 40 ಜನ ಬಂದ್ರೆ ಒಬ್ಬ ಹ್ಯಾಂಡಲ್ ಮಾಡಿದೀನಿ. ನಿಮ್ಮ ದರ್ಶನ್ಗೆ ಹೇಳ್ರ ಹ್ಯಾಂಡಲ್ ಮಾಡಕ್ಕೆ ಗನ್ ಬೇಕು ಅವನಿಗೆ. ಈಗ ಗನ್ ಬೇಕು ಅಂತ ಹಾಕವನಂತೆ ದರ್ಶನ್. ಏನ್ ಸಮಾಚಾರ? ದರ್ಶನ್ ಏನೋ ಗನ್ನುಗಳು ಬೇಕು, ಗನ್ ಇಲ್ಲ ಅಂದ್ರೆ ಆಗಲ್ಲ, ನಂಗೆ ಬೇಕೇ ಬೇಕು, ಗನ್ ಬೇಕೇ ಬೇಕು. ನೀವು ಟ್ರೋಲಲ್ಲಿ ನೀವೇನ ಹೊಡೆದಿದ್ದ, ನೀವೇನ ಗಲಾಟೆ ಮಾಡಕ್ ಬಂದಿದ್ದ, ನಾಚಿಕೆ ಆಗಲ್ಲ. ಅದಾದ ನಂತರ ಎಲ್ಲೆಲ್ಲಿ ಹೋಗ್ತಾರೆ, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಹೋದವರು ಸೀದಾ ಮನೆಗೆ ಹೋಗಿದ್ರೆ ಸುಮ್ಮನೆ ಆಗೋಗ್ತಿತ್ತೇನೋ, ಇದು ಯಾವುದು ನಡೀತಿರ್ಲಿಲ್ವೇನೋ. ಇವ್ರೇನು ಮಾಡಿದ್ದಾರೆ, ಮತ್ತೆ ಆ ವಿರೂಪಾಕ್ಷಪುರ ಅಣ್ಣಮ್ಮ ಜಾಗ ಇತ್ತಲ್ಲ, ಅದೇ ಜಾಗದ ಹತ್ರ, ಅದೇ ಕಾಂಡಿಮೆಂಟ್ಸ್ ಅಂಗಡಿ ಹತ್ರ ಬಂದು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲೆಲ್ಲ ಅಲ್ಲೊಂದು ಕಾಂಡಿಮೆಂಟ್ಸ್ ಇದೆ, ಇಲ್ಲೊಂದಿದೆ, ಅವ್ನು ಅದು ಮಾರ್ತಾನೆ, ಅವ್ನು ಇದು ಮಾರ್ತಾನೆ, ಚಿಕ್ಕ ಹುಡುಗರುಗಳಿಗೆಲ್ಲ ಕೊಡ್ತಿದ್ದಾನೆ, ಹಾಳು ಮಾಡ್ತಿದ್ದಾರೆ, ದಾರಿ ತಪ್ಪಿಸ್ತಿದ್ದಾರೆ, ದಿಕ್ಕು ತಪ್ಪಿಸ್ತಿದ್ದಾರೆ, ಅದೆಲ್ಲವನ್ನು ಕೂಡ ಮಾಡ್ತಾರೆ. ಇವ್ರ ಜೊತೆಗೆ ಹೆಚ್ಚು ಕಡಿಮೆ 4 ರಿಂದ 5 ಜನ, ಅಂದರೆ ಗನ್ಮ್ಯಾನ್ಗಳು ಸೇರಿದಂತೆ ಒಂದು 3 ಜನ ಬೌನ್ಸರ್ಸ್ಗಳು, ಜೊತೆಗೆ ಲಾಯರ್ ಜಗದೀಶ್ ಅವರ ಮಗ ಕೂಡ ಬಂದಿರ್ತಾನೆ. ನೋಡಿ ಜಗದೀಶ್ ದೌರ್ಜನ್ಯಗಳು ಯಾವ ತರ ಇದೆ ಅಂತ ನೋಡಿ, ಹೇಗಿದೆ ನೋಡಿ. ನೋಡಿ ಜಗದೀಶ್ಗೆ ಬಿಡಿ ಸರ್. ಹಲೋ ಹಲೋ, ನೋಡಿ ಯಾವ ತರ ಹೊಡಿಯಕ್ಕೆ ಹೋಗ್ತಾ ಇದಾರೆ. ಸೊ ಹುಡುಗರುಗಳೆಲ್ಲ ಏನು ಮಾಡಿದ್ದಾರೆ, ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾರು ಅಣ್ಣಮ್ಮಂಗೆ ಕೂರಿಸೋ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಕೂರಿಸಿದ್ರಲ್ಲ, ಅವರೆಲ್ಲ ಏನು ಮಾಡ್ಕೊಂಡಿದ್ದಾರೆ, ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಅವರಿಗೂ ಸಿಕ್ಕಿದ್ದೆ ಚಾನ್ಸ್ ಅಂತ ಆಯಿತು. ಸೊ ಏನು ಮಾಡಿದ್ದಾರೆ, ಹೊಡೆದ್ಬಿಟ್ಟಿದ್ದಾರೆ. ಆ ಕಂಚ ಹೆಚ್ಚಿ ಮೂಗು ಬಾಯಿಲೆಲ್ಲ ರಕ್ತ ಬರ್ಸಿದ್ದಾರೆ. 2-3 ರೇಟ್ ಹೊಡೆದಿದ್ದಾರೆ. ಸೊ ಇದೆಲ್ಲ ಘಟನೆ ನಡೆಯೋದಕ್ಕೂ ಮೊದಲು ಏನಾಗೈತೆ ಹೇಳ್ತೀನಿ ಕೇಳಿ. ಪೊಲೀಸನ್ನ ಒಬ್ರು PC ಯನ್ನು ನಿಯೋಜನೆ ಮಾಡಿದ್ದಾರೆ, ಈ ರೀತಿ ಏನೇ ಘಟನೆ ನಡೆದಂಗೆ ನೋಡ್ಕೊಳ್ಳಿ ಅಂತ. ಸೊ ಈ PC ಏನು ಮಾಡಿದ್ದಾರೆ, ಯಾವಾಗ ಜಗದೀಶ್ ಅವ್ರು ಬಂದು ಲೈವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಹೊಯ್ಸಳ ಪೊಲೀಸ್ಗೆ ಫೋನ್ ಮಾಡ್ಬಿಟ್ಟು ಕರೆಸಿದ್ದಾರೆ. ಸೊ 3 ಸಮೇತ ಪೊಲೀಸರಲ್ಲಿ ಬಂದಾಗ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ 3 ಜನ ಪೊಲೀಸರ ಕೈಲಿ ಹೆಚ್ಚು ಕಡಿಮೆ ನಿಂತಿರ್ತಕ್ಕಂಥ 100 ಜನರನ್ನ ಹೇಗೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಇವರು ಜಗದೀಶ್ ಅವರ ಗನ್ಮ್ಯಾನ್ ಅನ್ನು ಏರ್ ಫೈರ್ ಮಾಡೋದಂತೆ. ಸೊ ಆ ಸಂದರ್ಭದಲ್ಲಿ ಪೊಲೀಸರು ಜಗದೀಶ್ ಅವ್ರನ್ನ ಜೀಪ್ ಕತ್ತಿಸ್ಕೊಂಡು, ಅವ್ರ ಮಗನ್ನು ಹತ್ತಿಸ್ಕೊಂಡು, 2 ಗನ್ಮ್ಯಾನ್ಗಳನ್ನ ಹತ್ತಿಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಸೊ ಯಾವಾಗ ಜಗದೀಶ್ ಅವ್ರಿಗೆ 2 ಏಟ್ ಬೀಳ್ತಲ್ಲ, ಮೂಗು ಬಾಯಲ್ಲಿ ರಕ್ತ ಬರಂಗೆ, ಸೊ ಇನ್ನೂ ಹೊಡಿಬೇಕಿತ್ತು ಅಂತ ಇವ್ರು ಅನ್ಕೊಂಡಿದ್ರಲ್ಲ, ಇವ್ರ ಕೋಪ ಎಲ್ಲ ಏನು ಮಾಡಿದ್ದಾರೆ, ಜಗದೀಶ್ ಅವ್ರದ್ದು ಹಳೆ ಸ್ಕಾರ್ಪಿಯೋ ಕಾರಿತ್ತು, ಅದನ್ನ ತಗೊಂಡೋಗಿ ಎಲ್ಲರೂ ಮಾರಿ ಏನು ದೊಣ್ಣೆಲೆಲ್ಲ ತಗೊಂಡು ಮುಂದೆ ಗ್ಲಾಸು, ಹಿಂದೆ ಗ್ಲಾಸು, ವಿಂಡೋಗಳು ಎಲ್ಲ ಚೆಚ್ಚಿ ಪುಡಿ ಮಾಡಿ ಬಿಸಾಕಿದ್ರು. ಸೊ ಅದಾದ ನಂತರ ಜಗದೀಶ್ ಅವರು ಪೊಲೀಸ್ ವ್ಯಾನಲ್ಲಿ ಹೋಗ್ತಾನೆ ಲೈವ್ ಮಾಡ್ಕೊಂಡು ಹೋದ್ರು. ಹಿಂಗೆಲ್ಲ ಆಯಿತು, ಹಿಂಗೆ ಮಾಡಿದ್ರು, ಪೊಲೀಸರ ಸಮ್ಮುಖದಲ್ಲೇ ಆಯಿತು, ಪೊಲೀಸರು ಮುಂದೆನೇ ಹಿಂಗೆ ಆಯಿತು. ಅದಾದ ನಂತರ ನನ್ನ ಗನ್ಮ್ಯಾನ್ ಏರ್ ಫೈರ್ ಮಾಡಬೇಕಾಯ್ತು, ಹಿಂಗೆಲ್ಲ ಆಯಿತು ಅಂತ ಅನ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನನಗೆ ಮತ್ತೆ ಇವತ್ತು ಮಾರಣಾಂತಿಕ ಅಲ್ಲೇ ಅದೇ ಜಾಗದಲ್ಲಿ ಅದೇ ಡ್ರಗ್ ಅಡಿಕ್ಟ್ಗಳು ಮಾಡಿದ್ದಾರೆ. ನಮಸ್ಕಾರ ಕರ್ನಾಟಕ. ಪುಂಡರು ಆರ್ಮ್ಸು ವಿಕೆಟ್ಸು ತಗೊಂಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ. ಎಲ್ಲಿದ್ದಾರೆ ಈ ಲಾ ಅಂಡ್ ಆರ್ಡರ್? ಲಾ ಅಂಡ್ ಆರ್ಡರ್ ಎಲ್ಲಿದೆ? ಅದಾದ ಮೇಲೆ ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ
ಹೆಚ್ಚು ಕಡಿಮೆ ನನ್ನ ಮೇಲೆ 500 ಜನ ದಾಳಿ ಮಾಡೋದಕ್ಕೆ, ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಅಂದ್ಬಿಟ್ಟು ಕಂಪ್ಲೇಂಟನ್ನು ಬರೆದು ಕೊಡ್ತಾರೆ. ಸೊ ಈಗ ಜಗದೀಶ್ ಅವ್ರನ್ನ, ಹಾಗೇನೆ ಅವ್ರ ಗನ್ಮ್ಯಾನನ್ನು, ಅವರ ಮಗನನ್ನು, ಮತ್ತೊಬ್ಬ ವ್ಯಕ್ತಿಯನ್ನು ಸೊ ಅರೆಸ್ಟ್ ಮಾಡಿ ಈಗ ಬಂಧಿಸಿದ್ದಾರೆ ಸ್ಟೇಷನಲ್ಲಿ. ಸೊ ಯಾಕೆ ಈಗ ಆಪೋಸಿಟ್ ಅವ್ರ ಮೇಲೆ ಯಾಕೆ FIR ಆಗಿಲ್ಲ ಅಂತಂದರೆ ಇವರು ಎಲ್ಲೂ ಕೂಡ ಹೆಸರುಗಳನ್ನು ಮೆನ್ಷನ್ ಮಾಡಿಲ್ಲ, ಬದಲಿಗೆ 500 ಜನ ಅಂತ ಮೆನ್ಷನ್ ಮಾಡೋದ್ರಿಂದ ಪೊಲೀಸರಿಗೆ ಯಾರ್ಯಾರನ್ನ ಅಂತ ಹುಡುಕ್ತಾರೆ ಹೆಸರುಗಳನ್ನ ಈಗ. ಸೊ ಒಟ್ಟಾರೆಯಾಗಿ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಅಣ್ಣಮ್ಮ ಯುವಕರಿಗಾಗ್ಬೋದು, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ, ಇಲ್ಲಿಗೆ ಬಿಟ್ಬಿಡಿ. ಜಗದೀಶ್ ಅವರು ಕೇಳ್ಕೊಳ್ಳೋದು, ಆಚೆ ಬಂದಮೇಲೆ ದಯವಿಟ್ಟು ಈ ಥರ ಕಾಂಟ್ರವರ್ಸಿಗಳು ಬೇಡವೇ ಬೇಡ. ನಿಮ್ಮನ್ನು ಇಷ್ಟಪಡುವಂಥ ಜನರು ಕೂಡ ಇದ್ದಾರೆ, ಕೆಲವರು ನಿಮ್ಮನ್ನ ವಿರೋಧಿಸುವಂಥವ್ರ ಸಂಖ್ಯೆನೇ ತುಂಬಾ ಇದೆ. ಪ್ರೆಸೆಂಟ್ ಈಗ ಆಗ್ತಿರೋಂಥ ಬೆಳವಣಿಗೆಗೆ ಸಂಭ್ರಮ ಪಡ್ತಿರುವಂಥವರೇ ಜಾಸ್ತಿ ಆಗಿದ್ದಾರೆ. ಇನ್ನೂ ಹೊಡಿಬೇಕಿತ್ತು ಅಂತಿದ್ದಾರೆ. ಎಷ್ಟೋ ಪ್ರಕರಣಗಳಲ್ಲಿ ಯಾರಾದರೂ ಹೊಡೆದ್ರು ಅಂತಂದ್ರೆ ಬೇಸರ ಮಾಡ್ಕೊಳ್ಳೋರು ನೋಡಿದೀವಿ, ಕೋಪ ಮಾಡ್ಕೊಳ್ಳೋರು ನೋಡಿದೀವಿ, ಯಾಕೆ ಹೊಡಿತಾನೆ ಅಂತ. ಬಟ್ ನಿಮ್ಮ ವಿಚಾರದಲ್ಲಿ 90% ಜನ ನಗ್ತಾ ಇದ್ದಾರೆ, 90% ಜನ ಇನ್ನೂ ಆಗ್ಬೇಕಿತ್ತು ಅಂತಿದ್ದಾರೆ ಅಂತಂದ್ರೆ ನೀವು ಎಲ್ಲಿ ಎಡವಟ್ ಮಾಡ್ಕೊಂಡಿದ್ದೀರಿ ಅಂತ ಒಂದು ಸಲ ಕೂತು ನಿಧಾನವಾಗಿ ಯೋಚನೆ ಮಾಡಿ. ಬಹುಶಃ ನಿನ್ನೆ ನೀವು ನಿಮ್ಮ ಮಗನನ್ನ ಕರ್ಕೊಂಡು ಹೋಗಿರಾಗ್ತಿತ್ತು. ಹೆಚ್ಚು ಕಡಿಮೆ ನಿಮ್ಮ ಮಗನಿಗೆ ಒಂದು 22 ವರ್ಷ ವಯಸ್ಸಾಗಿರ್ಬೋದು. ಆ ಹುಡುಗನ್ನು ಕರ್ಕೊಂಡೋಗಿ ಸ್ಟೇಷನ್ ಕೂರಿಸ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಯಿತು. ದಯವಿಟ್ಟು ಇದನ್ನು ನೆಲ್ಲಿಗೆ ನಿಲ್ಲಿಸಿ. ಒಬ್ಬ ನಿಮ್ಮ ಹಿತೈಷಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡಿದ್ರೆ ಸಮಾಜ ನಿಮ್ಮನ್ನು ಗೌರವಿಸುತ್ತೆ, ಅಥವಾ ಇದನ್ನ ಫರ್ಗೆಟ್ ಅಂತ ಮರ್ತು ಬಿಡುತ್ತೆ. ಬಟ್ ಇದೇ ರೀತಿ ಇನ್ಸಿಡೆಂಟ್ಗಳು ದಿನ ಹೋಗ್ತಾ ಇದ್ರೆ ಜನ ನಿಮ್ಮನ್ನ ಎಲ್ಲಿ ಹೋದ್ರೂ ನಗ್ತಾರೆ ಸರ್. ಇದಂತೂ ನೆನಪಲ್ಲಿ ಇಟ್ಕೊಳ್ಳಿ. ನಾನು ನಿಮಗೆ ಗೌರವಯುತವಾಗಿ ಈಗಲೂ ಕೂಡ ಸರ್ ಅಂತ ಸಂಬೋಧಿಸ್ತಾ ಇದ್ದೀನಿ, ಅಂದ್ರೆ ಆ ಪದವನ್ನು ಬಳಸ್ತಾ ಇದ್ದೀನಿ ಅಂತಂದ್ರೆ ದಯವಿಟ್ಟು ಒಂಚೂರು ಆಚೆ ಬಂದು ಬದಲಾಗಿ. ಸಿಎಂ ಆಗಬೇಕು ಅನ್ಕೊಂಡಿರೋ ವ್ಯಕ್ತಿ ನೀವು. ಒಬ್ಬ ಸಿಎಂ ಆಗುವಂತಹ ಅಭ್ಯರ್ಥಿಗೆ, ಆಕಾಂಕ್ಷಿಗೆ ಸಮಾಜದ ಮೇಲೆ ಇರುವಂಥ ಗೌರವ ಇದೆನಾ? ಎಲ್ಲರೂ ಏಕವಚನದಲ್ಲಿ ಹೋಗಲೇ ಬಾರಲೇ ಆ ಹುಡುಗರನ್ನ ಕಾಲೆತ್ಕೊಂಡು ಒದೆಯಕ್ಕೆ ಹೋದವ್ರು ಫಸ್ಟ್ ನೀವೇ. ಬೇಕಿತ್ತ ಇದು? ನನ್ನ ಪ್ರಶ್ನೆ ನೇರವಾಗಿ ನಿಮಗೆ, ಬೇಕಿತ್ತಾ? ನೀವು ಹೋಗಿ ಅಲ್ಲಿ ಆ ಪರ್ಮಿಷನ್ ಲೆಟರ್ ಕೇಳಿದ್ರಿ, ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ನಾಗರಿಕನಾಗಿ ಹೋಗಿ ಕೇಳಿದ್ರಿ ನೀವು. ಬಟ್ ಒಬ್ಬ ನಾಗರಿಕ, ಒಬ್ಬ ಸಾರ್ವಜನಿಕ ವರ್ತಿಸುವಂತಹ ರೀತಿ ಅದು. ನೀವು ಹೇಳ್ಬೋದು, ನಾನು ವಕೀಲ ವೃತ್ತಿಯಲ್ಲಿ ಇದ್ದವನು, ನಾನು ಸಮಾಜದ ಬಗ್ಗೆ ತಿಳ್ಕೊಂಡಿರೋನು, ನಾನು CM ಟಿಕೆಟ್ ಆಕಾಂಕ್ಷಿ ಆಗಿರುವವನು, ಅಭ್ಯರ್ಥಿ ಆಗಿರುವಂಥವನು, ಪ್ರಬಲ, ನಾನು ತುಂಬಾ ಮಾತು ಬಲ್ಲವನು, ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆ ಹೆಸರು ಮಾಡಿರೋನು, ನಾನು ಬಿಗ್ ಬಾಸ್ನಿಂದ ಆಚೆ ಬಂದು ಒಳ್ಳೆ ನೇಮು ಫೇಮನ್ನು ಗಿಟ್ಟಿಸ್ಕೊಂಡಿರೋನು. ಸೊ ಆ ಕಾರಣದಿಂದ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ನಿಮ್ಮ ಮನಸ್ಥಿತಿ ಅನ್ಕೊಂಡಿದೆ ಅಂತಂದರೆ ನಿಜಕ್ಕೂ ಅದಕ್ಕಿಂತ ವಿಚಾರ ಇನ್ಯಾವುದೂ ಇಲ್ಲ. ಸೊ ನೀವು ಪ್ರಶ್ನೆ ಮಾಡಿದವರು ನೇರವಾಗಿ ಪ್ರಶ್ನೆ ಮಾಡ್ಕೊಂಡು ಬಂದರೆ ಮುಗ್ದೋಗ್ತಿತ್ತು. ಬಟ್ ನೀವು ಕಾಲೆತ್ತಿ ಕೈ ಎತ್ತಿ ಒದೆಯಕ್ಕೆ ಹೋಗುವಂಥ ತಪ್ಪು. ಮತ್ತು ಇನ್ನೊಂದು ವಿಡಿಯೋ ಇದೆ ನಿಮ್ಮದು, ಬಟ್ ನಾನು ಪ್ರಸಾರ ಮಾಡಲ್ಲ. ನಿಜಕ್ಕೂ ಬೇಸರ ಆಗುತ್ತೆ. ಯಾವುದೋ ಚಿಕ್ಕ ಹುಡುಗನ ಏನೋ ಗೊತ್ತಿಲ್ಲ, ಅವನು ನನ್ನ ಪ್ರಕಾರ 18 ವರ್ಷ ಆಗಿಲ್ಲ ಅವನಿಗೆ. ಅವ್ನು ಜುಟ್ಟಿಟ್ಕೊಂಡು ಹಿಂಗೆಲ್ಲ ಎಳ್ದಾಡ್ತಾ ಇದ್ದೀರಿ. ಬಟ್ ನೀವು ಅಲ್ಲಿ ಬ್ಲರ್ರಾಗಿ ಕಾಣ್ತಾ ಇದ್ದೀರಾ, ನೀಟಾಗಿ ಕಾಣ್ತಿಲ್ಲ. ಓಕೆ, ಎನಿವೇಸ್ ಇದನ್ನ ಇಲ್ಲಿಗೆ ಮುಗಿಸೋಣ. ದಯವಿಟ್ಟು ಯಾರು ಕೂಡ ಅಪಹಾಸ್ಯ ಮಾಡೋದು, ನಗೋದು, ಇನ್ನೂ ಬೀಳ್ಬೇಕಿತ್ತು ಇವನಿಗೆ ಅಂತೆಲ್ಲ ಕಮೆಂಟ್ ಹಾಕೋದು ಮಾಡಬೇಡಿ. ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.